ನಾವು ಇವಾಗ ಅಪ್ಸರ್ಕೊಂಡ ಬೀಚ್ನ ಇದ್ದೀವಿ. ಪ್ಲೇಸ್ ಸೂಪರ್ ಲಿಟ್, ಮಸ್ತ್ ಆಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಇನ್ನೂ ಸಖತ್ತಾಗಿದೆ. ಬನ್ನಿ, ಸೆಟಪ್ ಅಂತೂ ಫುಲ್ ರೆಡಿ ಇದೆ. ಬನ್ನಿ, ಟ್ರೈ ಮಾಡಿ, ಶೂಟ್ ಮಾಡಿ, ನಮ್ಮ ಹೆಸರು ಹೇಳಿ, ಯಾಕೆ ಸಿನಿಮಾಟೋಗ್ರಫಿ ಅಂತ ಡಿಸ್ಕೌಂಟ್ ಕೊಡ್ತಾರೆ. ಬನ್ನಿ, ಚೆಕ್ಔಟ್ ಮಾಡಿ. 1 hour ಫುಲ್ ಪ್ರೀ ವೆಡ್ಡಿಂಗ್ಸ್ ನಾವು ಮುಗಿಸ್ಕೊಂಬಂದೀವಿ. ಇಲ್ಲಿ ನೋಡ್ರೆ ಒಂದೇ ಜಾಗದಾಗ 2 ಕಪಲ್ ಪ್ರೀ ವೆಡ್ಡಿಂಗ್ ಮಾಡೋದಾರು. ಇಲ್ಲಿ ಪ್ರಸನ್ನನ್ಕಿಂತ ದೊಡ್ಡ ಸಿಂಗರ್ ಅದಾರು. ಬಟ್ ನನಗೆ ಕಾಣಿಸತಿಲ್ಲ, ಬ್ಲ್ಯಾಕ್ ಕಾಣಿಸತಿ. ನಿನ್ನ ಕಾಂಪಿಟೇಷನ್ ಸಾಂಗ್ ಅದಾರು ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಲೊಕೇಶನ್ ಐತಿ, ಅದ್ರ ಬಾಜು ನಾನು ಕಾಸ್ಟ್ಯೂಮ್ಸ್ ಅದಾವು. ಯಾವ ಬೇಕಾದ ಕಾಸ್ಟ್ಯೂಮ್ ತಗೋರಿ. 6 ಗಂಟೆಗೆ ಶೂಟ್ ಮಾಡ್ಬೇಕಂತ ಎದ್ದಿದ್ದು. ಇಲ್ಲಿ ನೋಡ್ರ ಫುಲ್ ಮಳೆ ಬರತೈತಿ. ಈಗ ನಾಳೆ ಮಧ್ಯಾಹ್ನ ಹೋಗೋಣ ಅನ್ನತಾರು. ಇವ್ರೇನ ಖಾಲಿ ನೋಡೋದಾರ ನಡಿತೈತಿ, ನಮಗ್ ಹಂಗಿಲ್ಲ. ಮಳೆ ಕಾರಣದಿಂದಾಗಿ ಶೂಟ್ ನಂಬದ ಪೋಸ್ಟ್ಪೋನ್ ಆಗೈತಿ. ಇಲ್ಲಿ ಚಾ ಐತಿ ಅಂತ ಕೇಳಾಕ್ ಬಂದೇವಿ. ನಿನ್ನಿಂದ ಐತೆ ಚಾ ಐತಿ. ಪಾಪ ಹುಬ್ಳಿಂದ ಇಲ್ಲಿ ಮಠ ಬಂದೇವು ನಾವು. ಟೀಮ್ ಐತಿ, ಹೊರಗೆ ಕುಂತೀರಿ. ನಾ ಬೆಳಗಾವ ಅಂತ ಬಂದೇವಿ, ಅವ್ರು ಹುಬ್ಳಿಂದ ಬಂದರು. ಕರೆ ಪನ್ನೋತಿ ಮಳೆ ಚಾಲು ಆಗಿಬಿಟ್ಟೈತಿ. ಈ ಶೂಟ್ ಏನು ಹತಾಪತ ಹಿಂದೆ ಮುಂದೆ ಏನೂ ತಿಳಿಯತ್ತಿಲ್ಲ ನಮಗೀಗ. ನೋಡೋಣ ಏನಾಗ್ತೈತಿ. ಮಳೆ ನಿಂತರ ಶೂಟ್ ಮಾಡೋನು. ಸೊ ಇಲ್ಲಿ ಹಿಂದೈತಿ, ಇದು ನಮ್ಮದು ಹೋಮ್ ಸ್ಟೇ. ನಿನ್ನೆ ನೈಟ್ ನಾವು ಇಲ್ಲೇ ಸ್ಟೇ ಮಾಡಿದ್ದು. ಆ್ಯಕ್ಚುಲಿ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಶೂಟ್ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಮಳೆಯ ಕಾರಣದಿಂದಾಗಿ ಶೂಟ್ ಎಲ್ಲ ಪೋಸ್ಟ್ಪೋನ್ ಆಗಿತ್ತು ಒಂದು 2-3 ತಾಸು ಸಲುವಾಗಿ. ಸೊ ಈಗ ಸ್ವಲ್ಪ ಮಳೆ ಕಮ್ಮಿ ಆಗೈತಿ, ನೋಡ್ಬೋದು. ಸೊ ಈಗ ನೆಕ್ಸ್ಟ್ ನಾವೇನು ಮಾಡತ್ತೀವಿ, ಸೊ ಬೋಟಿಂಗ್ ಎಲ್ಲ ಬುಕ್ ಆಗೈತಿ. ಬೋಟಿಂಗ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಬೋಟಿಂಗ್ ಶೂಟ್ ಮಾಡ್ಕೊಳ್ತೀವಿ. ಅಲ್ಲಿ ಹೋಗಿ ನಿಮಗೆ ಹೆಂಗೆ ಶೂಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಬೋಟಿಂಗ್ ಶೂಟ್ಗಂತ ಬಂದಿದ್ದು, ಬಟ್ ನಮಗೆ ಬೇಕಾಗಿರುವಂಥ ಬೋಟ್ ಇಲ್ಲಿ ಅವೈಲೇಬಲ್ ಇಲ್ಲ. ಯಾಕೋ ಗೊತ್ತಿಲ್ಲ, 2 ದಿವಸ ಹೆವಿ ಪ್ರಾಬ್ಲಮ್ ಬರತ್ತವು. ಬಟ್ ಈಗ ಅವ್ರು 2 ಗಂಟೆ ಮಟ್ಟ ನಮಗೆ ಅರೇಂಜ್ ಮಾಡಿ ಕೊಡ್ತೇನೆ ಅಂತ ಹೇಳ್ಯಾರು. ಸೊ ಅಲ್ಲಿವರೆಗೂ ನಾವೀಗ ಬೀಚ್ ಕಡೆ ಹೋಗಿ ಬೀಚ್ ಶೂಟ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬೋಟಿಂಗ್ ಬರ್ತೀವಿ. ಜಿಮ್ ಫ್ರೀಕ್ ಸರ್ಚಿಂಗ್ ಪ್ರೋಟೀನ್ ಬಾರ್ಸ್ ಸಿಕ್ಕಪ್ಪ ಫೈನಲಿ. ಒಮ್ಮೆ ಜಾಸ್ತಿ ಒಂದ್ಬಿಡ. ಓಕೆ, ನಂಗೊಂದು ಡೇಟ್ ಆಫ್ ಬರ್ತ್ ಏನಿಂದ 2007. ಲೈಫ್ ಒಳಗೆ ರಿಸ್ಕ್ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗ್ತೈತಿ. ಬಿಕಾಸ್ ಇವಾಗ ನಾ ತೋರಿಸಿರೋ ಹುಡುಗ ಜಸ್ಟ್ ಒಂದು 20 ವರ್ಷ, ಅವನ ಕಡೆ ಇಲ್ಲಂದ್ರೂ 10 ಲಕ್ಷದ ಮಟೀರಿಯಲ್ ಐತಿ. ಯಾವುದೇ ಫೀಲ್ಡ್ ಇರಲಿ, ಕ್ಯಾಮ್ರಾ ಅನ್ರಿ ಏನೋ ಅನ್ರಿ. ಬಟ್ ನಿಮ್ಮ ಫೀಲ್ಡ್ ಒಳಗೆ ನೀವು ರಿಸ್ಕ್ ತೊಗೊಳಕ್ಕೆ ಕಲೀರಿ. ಕಮ್ಮಿ ಏಜ್ದಾಗ ರಿಸ್ಕ್ ತೊಗೊಳಕ್ಕೆ ಕಲೀರಿ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಬರೋ 5-6 ವರ್ಷ ಒಳಗೆ ನಿಮ್ಮ ಕಡೆ ಎಲ್ಲ ಇರ್ತೈತಿ. ಸೊ ನೀವು ಯಾವಾಗ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಲೈಫ್, ನಿಮ್ಮ ಮ್ಯಾರೇಜ್ ಲೈಫ್ ಎಲ್ಲನೂ ಅದ್ರ ಮ್ಯಾಗೆ ಇರ್ತೈತಿ. ಸೊ ಕಮ್ಮಿ ಏಜ್ದಾಗ ಅದಾತು ಇದಾತು, ಅದು ಶೋಕಿ ಮಾಡಿ ಈ ಶೋಕಿ ಮಾಡಿರಿ ಬೇಡ ಅನ್ನಂಗಿಲ್ಲ. ಬಟ್ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ರಿಸ್ಕ್ ಮೇಕಿಂಗ್ ಫ್ಯಾಕ್ಟರ್ ನಿಮ್ಮ ಲೈಫ್ ಒಳಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಇದೇ ಹುಡುಗ ನಮ್ಮ ಏಜಿಗೆ ಬರೋ ಮಟ್ಟ ಅವ್ನ ಕಡೆ ಎಲ್ಲ ಇರ್ತೈತಿ. ಅಂದ್ರೆ ಟ್ರಾವೆಲ್ ಮಾಡಿರ್ತಾನು, ರೊಕ್ಕ ಮಾಡಿರ್ತಾನು, ಆಸ್ತಿ ಮಾಡಿರ್ತಾನು. ಬಿಕಾಸ್ ಅವ್ನ ಕಡೆ ಇನ್ನೂ 7-8 ವರ್ಷ. ಸೊ ನೀವು ಎಷ್ಟು ಜಲ್ದಿ ರಿಸ್ಕ್ ತೊಗೋತೀರಿ, ಎಷ್ಟು ಜಲ್ದಿ ರಿಸ್ಕ್ ತೊಗೊಳ್ಳೋ ಕಲಿತೀರಿ, ಅದರಿಂದ ನಿಮ್ಮ ಲೈಫ್ ಡಿಸಿಷನ್ ಚೇಂಜ್ ಆಗ್ತೈತಿ. ಬೆಳಿಗ್ಗೆ 6ರಿಂದ ಗುದ್ದಾಡಿದಕ್ಕೆ ಈಗ ಮಧ್ಯಾಹ್ನ 1 ಗಂಟೆಗೆ ಬಂದು ಶೂಟ್ ಚಾಲೂ ಮಾಡತ್ತೀವಿ. ಏನೋ ಗೊತ್ತಿಲ್ಲ, 2 ದಿವಸ ಪನೋತಿ ಅಲ್ಟ್ರಾ ಮ್ಯಾಕ್ಸ್ ಪ್ರೋ ಹತ್ತೈತಿ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್. ಬಟ್ ಮೌಂಟೇನ್ ಡ್ಯೂ ಕುಡ್ದೇವಿ, ಟರ್ಕಿ ಮಾಕಿ. ಮೌಂಟೇನ್ ಡ್ಯೂ ಕುಡ್ದ, ಮಾನ್ಸ್ಟರ್ ಕುಡ್ದ. ಇಷ್ಟಾದ್ರೂ ಹೋಪ್ ಕಳ್ಕೊತ್ತಿಲ್ಲ. ಏನೋ ಮಾಡ್ಬೇಕಂತ ಬಂದೆವು, ಮಾಡಾಕತ್ತೆವು. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ಫುಲ್ ಪ್ರಾಪ್ಸ್ ಗಿಪ್ಸ್ ಎಲ್ಲ ರೆಡಿ ಆಗ್ಯಾವು. ಪ್ರಸನ್ನ ಸಾಂಗ್ ಪ್ರಾಕ್ಟೀಸ್ ಮಾಡತ್ತ. ಮತ್ತೆ ಶೂಟ್ ಸ್ಟಾರ್ಟ್ ಮಾಡಿದಾನು. ನೋಡಕ್ ಬಂದೇವ್ರಿ ಪ್ರೀ ವೆಡ್ಡಿಂಗ್ ಶೂಟ್. BTS ಮಾಡದಾನು ಅನ್ನ. ಅವ್ರ ಕಡೆ ನೋಡಿ ಸ್ಮೈಲ್ ಮಾಡಿ ಹಂಗ. ಇವ್ರ ಐಫೋನ್ ಫೋಟೋಗ್ರಾಫರ್ ರೀ, ಈಗ ಬಂದ್ ಕುಂತರು.
ಶೂಟ್ ಚಾಲೋ ಐತ್ರಿ. ಚಲೋ ಐತ್ರಿ. ನಮ್ಮ ಬ್ರದರ್ದ ಶೂಟ್ ಮಾಡತ್ತಾರ, ಒಳ್ಳೆ ಶೂಟ್ ಮಾಡತ್ತಾರ. ಅದ್ರ ಕಾಮಿಡಿನೂ ಭಾಳ ಮಾಡತ್ತಾರ. ಬಟ್ ಎಲ್ಲ ಬೆಸ್ಟ್ ಪರ್ಸನ್ ಬಾಯ್ಸ್. ಅನ್ನ ಅರಿವಿ ಹಿಡ್ಕೊಂಡ್ ಕುಂತಾರು. ಹೆಲ್ಪರ್ ರೀ. ಇಲ್ಲಿ ನೋಡಿ BTS ಮಾಡತಾರ ನಮ್ಮ ಅನ್ನ. ಅಯ್ಯ BTS ಫುಲ್ ಜೋರ್ ಐತಿ. ಅಭಿ ಫುಲ್ ಟೆನ್ಷನ್ ಒಳಗ ಅದಾರ ಈಗ. ಟೆನ್ಷನ್ ಇಲ್ಲ, ಈಗ ಒಂದು ಸ್ವಲ್ಪ ಜಾಲಿ ಮೂಡಿ ಬಂದಿದೆ, ಯಾಕಂದ್ರೆ ಈ ಕೆಲಸ ಚಾಲೂ ಮಾಡಿ ಅದಕ್ಕೆ. ಓಕೆ, ಸ್ಮೈಲ್ ಸ್ಮೈಲ್ ಸ್ಮೈಲ್. ಜೋಲನಾಗಿರಿ ಅಲ್ಲೇ, ಜೋಲನಾಗಿರಿ ಇಬ್ರು. ನಾಗಿರಿ ನಾಗಿರಿ, ಒಬ್ರು ನೋಡ್ರಿ ಹಂಗ ಒಬ್ರಿಗೊಬ್ರು ನೋಡ್ರಿ ಅಲ್ಲಿ. ನಾಗಿರಿ 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 ನಾಗಿರಿ. ಇವ್ನ ನಾ BTS ಮಾಡತ್ತೇನ್ರಿ, ಇವ್ ನನ್ BTS ಮಾಡತ್ತೇನ್ರಿ. ಆಕ್ಚುಲಿ ಇಬ್ರು ಕೂಡಿ ಇನ್ನೊಬ್ಬನ್ BTS ಮಾಡತ್ತೇವ್ರಿ. ಅರ್ಥ ಆಯ್ತು ಅನ್ಸುತ್ತೆ. ಆಲ್ಮೋಸ್ಟ್ ಹಣ್ಣವ್ರಿಗೆ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಅಂಕುಶನ ಗೊತ್ತಾ ಇರ್ತಾರೋ. ನಾ ಇನ್ನೊಂದ್ಸಲ ಅವ್ರಿಗೆ ತೋರಿಸ್ಬಿಡ್ತೇನೆ ನಿಮಗೆ ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ಗೆ ಹೆಲ್ಪ್ ಮಾಡೋರು ಅಂದ್ರೆ ಅಂಕುಶನ ಒಬ್ರ. ಪೋಸಸ್ ಹೇಳೋ ಅವಶ್ಯಕತೆ, ನಾವು ಏನು ಶ್ರಮ ತಗೋ ಅವಶ್ಯಕತೆನೇ ಇಲ್ಲ. ಸಿದ್ಧ ಅವ್ರು ಪೋಸ್ ಹಚ್ತಾರೋ, ನಾವು ಬರೀ ಕ್ಯಾಮ್ರಾ ಹಿಡಿಸು ಅಷ್ಟೇ ಮಾಡೋದೈತಿ. ಆ್ಯಂಡ್ ಹಿಯರ್ ಇಸ್ ದ ಮ್ಯಾನ್ ಹೂ ಮೇಡ್ ಎ 1 hour ಸ್ಪೆಷಲ್ ಫಾರ್ ವಿಡಿಯೋಸ್ ಆ್ಯಂಡ್ ಫೋಟೋಸ್. ಅಂಕುಶನ ಒಂದ್ಸಲ ಕೈ ಮಾಡ್ರಿ ಹಿಂಗೆ. ಪೋಸಸ್ಸು ಅವರ ಹೇಳ್ತಾರೋ, ನಮಗೆ ಹೆಂಗೆ ಶೂಟ್ ತೊಗೋಬೇಕು ಅದನ್ನ ಹೇಳ್ತಾರೋ. ಸೊ ಹೊಸವಾಗಿ ಯಾರೇ ಬರತ್ತೀರಿ ಅಂದ್ರೆ, ನಿಮಗೇನು 1 hour ಗೊತ್ತಿಲ್ಲ ಅಂದ್ರೆ ಅಂಕುಶನಾಗ ಹೆಲ್ಪ್ ತೊಗೋರಿ. ಅವ್ರ ನಂಬರ್ ನಾನು ನಿಮಗೆ ಇಲ್ಲಿ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಕೈ ಕೊಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಕಡೆ ನೋಡ್ಬೇಡಿ ಫಸ್ಟೇ. ನೋಡ್ರಿ ಈಗಿದ್ರಲ್ಲ, ರೈಟ್ ಕಾಲ್ ಮುಂದೆ ಇಡ್ಬೇಕು. ರೆಡಿ ಒಳಗೆ ತಗೋಬೇಕು ಮೇಡಮ್. ಕ್ಯಾಮ್ರಾ ಒಳಗೆ ಬರ್ಬೇಕ್ರಿ. ನೋಡ್ಬೇಡ್ರಿ. ರೆಡಿ, ಅವ್ರನ್ನ ನೋಡ್ತಾ ಹೋಗಿ. 3, 2, 1 ಸ್ಟಾರ್ಟ್. ಅವ್ರನ್ನ ನೋಡಿ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ. ಎಸ್ ಅಷ್ಟೇ ಹಲೋ. ಬೋಟಿಂಗ್ ಡ್ರೋನ್ ಶೂಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗೈತಿ. ಈ ಕಡೆಯಿಂದ ನಾವು ಹೊರಗೆ ಹೊಂಟೇವಿ. ಈಗ ಹೊರಗೆ ಹೋಗಿ ಮತ್ತು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಈಗ ಬೀಚ್ದು ಒಂದು ಲಾಸ್ಟ್ ಶೂಟ್ ಐತಿ ಅಂತ, ಬೀಚ್ ಸೈಡ್ದ ಸ್ವಲ್ಪ ಶೂಟ್ ಐತಿ. ಅದಾತಂದ್ರೆ ಇವತ್ತಿನ ಪ್ರೀ ವೆಡ್ಡಿಂಗ್ ನಮ್ಮದು ಎಂಡ್ ಆಗೋದದ. ಸೊ ಅದನ್ನು ನೆಕ್ಸ್ಟ್ ಅಪ್ಡೇಟ್ದಾಗ ತೋರಿಸ್ತೀನಿ. ಮತ್ತು ರಮೇಶನ ಹೆಂಗೆ ಅನ್ಸಿತ್ತು ನಮ್ಮ ಶೂಟ? ಬೆಸ್ಟ್ ಅನ್ಸೈತನ, ಭಾರಿ ಓಕೆ ಐತಿ. ಯಾವುದೋ ಕಿರಿಕಿರಿಲ್ಲ, ಎಲ್ಲ ಕೋಪರೇಟ್ ಮಾಡ್ತೀರಿ, ಎಲ್ಲ ಬೆಸ್ಟ್ ವಿಡಿಯೋ ಶೂಟ್ ಮಾಡ್ತೀರಿ. ಹಿಂಗೆಲ್ಲ ಮಾಡ್ರಿ. ಹೆಂಗೆ ಸಿಟ್ಟಕ್ಕದೇವೋ ಫುಲ್ ಎಂಜಾಯ್ಮೆಂಟ್ ಬೆಸ್ಟ್ ಅದ್ರಿ ಬೈ. ಯಾವ್ದು ಸೀಟ್ ಗೀಟ್ ಮಾಡಂಗಿಲ್ಲ, ಎಲ್ಲ ನೀವು ಸೆಟಲ್ಮೆಂಟ್ ಮಾಡ್ಕೊಂಡು ಎಲ್ಲ ಪದ್ಧತಿ ಫೋಟೋ ಶೂಟ್ ಮಾಡ್ತೀರಿ. ಬಟ್ ಓಕೆ ಬೈ, ನೆಕ್ಸ್ಟ್ ಯಾವ ಆರ್ಡರ್ ಇದ್ರೆ ನಿಮ್ಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಫೈನಲಿ ಶೂಟ್ ಮುಗಿಯಾಕ ಬಂದೈತಿ. ಸನ್ಸೆಟ್ ಆಗಿದ್ದಿ, ನಾವು ಕೂಡ ಔಟ್ ಆಗೀವಿ. ಇನ್ನೊಂದು 2-3 ಕ್ಲಿಪ್ ತಗೊಂಡು ಎಂಡ್ ಮಾಡೋದೈತಿ. ಸೊ ಸೈನಿಂಗ್ ಆಫ್ ಹೇಳ್ತೀವಿ. ನೋಡೋಣ ನಾಳೆ ದಿನ ಏನು ಕೆಲಸ ಏನಿದೆ. A few moments later. ಈಗ ರಾತ್ರಿ ಮಧ್ಯರಾತ್ರಿ 12 ಗಂಟೆ. ಇನ್ನ 3 ನಿಮಿಷ ಐತಿ. ಹಾಂ, ಇನ್ನು 3 ನಿಮಿಷ ಐತಿ. ಶೂಟ್ ಕಂಪ್ಲೀಟ್ ಆಗಿ ಮುಗಿಸಿ ಬಂದೇವು ಅರ್ಧ ಹಾದಿಗೆ. ಎಲ್ಲಿದ್ದೀವಿ ಈಗ? ಹಾಂ, ಯಲ್ಲಾಪುರಕ್ಕೆ ಬಂದು ರೀಚ್ ಆಗೀವಿ, ಹೋಟೆಲ್ ಅಯೋಧ್ಯ. ಸೊ ಈಗ ಊಟ ಗಿಟ ಎಲ್ಲ ಮುಗಿಸ್ಕೊಂಡೀವಿ. ಇಲ್ಲಿಂದ ಏನಿಲ್ಲ, ಎಲ್ಲ ಸೈನಿಂಗ್ ಆಫ್ ಕೊಡತ್ತೀವಿ. ಸೊ ಲಾಗ್ ಇಲ್ಲಿಗೆ ಎಂಡ್ ಆಗತೈತಿ. ಯಾಕಂದ್ರೆ ಮನೆಗೆ ಹೋಗಿ ವಿಡಿಯೋ ಮಾಡೋ ಅಷ್ಟು ಪೇಷನ್ಸು ಇಲ್ಲ, ತಾಕತ್ತು ಇಲ್ಲ. ಆ್ಯಂಡ್ ಆ್ಯಕ್ಷನ್ ಫೋರ್ದಾಗ ಚಾರ್ಜು ಇಲ್ಲ, ಓನ್ಲಿ 7% ಐತಿ. ಸೊ ಗುಡ್ ನೈಟ್, ಟೇಕ್ ಕೇರ್. ನೆಕ್ಸ್ಟ್ ಲಾಗ್ದಾಗ ಸಿಗೋಣ. ಬಾಯ್. ಒಂದು ಲೈಕ್ ಮಾಡ್ರಿ, ಒಂದು ಫಾಲೋ ಮಾಡ್ರಿ ಶಿಕ್ಷೇಂದ್ರ.